ದೊಡ್ಡಪತ್ರೆಯನ್ನು ಊಟದಲ್ಲಿ ಬಳಸಿದ್ರೆ ದೊಡ್ಡ ಆಸ್ಪತ್ರೆಯನ್ನು ಕೂಡ ತಪ್ಪಿಸಬಹುದು ಅಂತ ಕೆಲವು ಊರುಗಳಲ್ಲಿ ಮಾತಿದೆಯಂತೆ. ಸಾಂಬಾರು ಸೊಪ್ಪು ಅಥವಾ ಮೆಕ್ಸಿಕನ್ ಮಿಂಟ್ ಅಂತ ಕರೆಯಲ್ಪಡುವ ಈ ಸೊಪ್ಪಿನಲ್ಲಿ ಇಷ್ಟೆಲ್ಲ ಆರೋಗ್ಯಕರ ಗುಣಗಳಿರುತ್ತೆ ಅಂತ ನಮಗೆ ತಿಳಿದಿದ್ದು ಇತ್ತೀಚೆಗೆ. ಹಾಗಾಗಿ ಅದನ್ನು ಬಳಸ್ಕೊಂಡು ಇವತ್ತು ನಾವು ಒಂದು ಗೊಜ್ಜನ್ನು ಮಾಡ್ತಾಯಿದ್ದೀವಿ. ಮೊದಲಿಗೆ ಎಲೆ ಅಥವಾ ಚಿಗುರುಗಳನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅವುಗಳನ್ನು ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಜೊತೆಗೆ ಒಂದು 3-4 ಒಣಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಈ ದೊಡ್ಡಪತ್ರೆ ಸೊಪ್ಪು ಉಷ್ಣಗುಣವನ್ನು ಹೊಂದಿದ್ದು ಯಾರಿಗಾದರೂ ಅಜೀರ್ಣದ ಸಮಸ್ಯೆ ಇದ್ದರೆ ಇದನ್ನು ಖಂಡಿತ ಊಟದಲ್ಲಿ ಬಳಸಿ. ಜೊತೆಗೆ ಇದನ್ನು ಸೇವಿಸೋದ್ರಿಂದ ಹೊಟ್ಟೆಯಲ್ಲಿರೋ ಕ್ರಿಮಿಗಳನ್ನು ಕೂಡ ಕ್ಲೀನ್ ಮಾಡ್ಬೋದು ಅಂತಾರೆ ಡಾಕ್ಟರ್ಸ್. ವಿಶೇಷವಾಗಿ ಮೂತ್ರನಾಳಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ಮನೆ ಔಷಧಿ. ಬೆಂದಂತಹ ಎಲೆಗಳು ಮತ್ತು ಮೆಣಸನ್ನು ಬದಿಗಿಟ್ಟು ತಣಿಸಿ ಒಂದು ಮಿಕ್ಸಿ ಜಾರಿಗೆ ಹಸಿ ತೆಂಗಿನ ತುರಿ, ತಣ್ಣಗಾದ ಎಲೆಗಳು ಮತ್ತು ಮೆಣಸು, ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಬೈ ದ ವೇ, ಚಿಕ್ಕ ಮಕ್ಕಳಿಗೆ ಶೀತವಾದಾಗ ಎಲೆಯನ್ನು ಬಿಸಿ ಮಾಡಿ ನೆತ್ತಿಯಲ್ಲಿ ಇಟ್ಟರೆ ಶೀತ ಕಮ್ಮಿ ಆಗುವ ಪದ್ಧತಿಗಳು ಕೆಲವು ಕಡೆ ಇದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಖಂಡಿತ ಮರೆಯಬೇಡಿ. ಒಂದು ಪಾತ್ರೆಗೆ 1-2 ಚಮಚ ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿದ ಮಿಶ್ರಣ, ಬೇಕಾದಲ್ಲಿ ಸ್ವಲ್ಪ ನೀರು ಮತ್ತು ಕೊನೆಯಲ್ಲಿ 1 ಚಮಚ ಬೆಲ್ಲ ಹಾಕಿ ಕೂರಿಸಿದರೆ ಆರೋಗ್ಯಕರ ದೊಡ್ಡಪತ್ರೆ ಗೊಜ್ಜು ರೆಡಿಯಾಗುತ್ತೆ. ಮಾಡಿ ನೀವು ಕೂಡ ಹೇಗಾಗುತ್ತೋ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ.